ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಾನು ಹಂಗೆ ಹೇಳಲಿಲ್ಲ. ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ನಾನು ಹಂಗನ್ನಪ್ಪ, ದಯವಿಟ್ಟು ಹಂಗನ್ಲೇ ಇಲ್ಲ. ನೀವೇನೇನೋ ಅಂತ ಇದ್ದೀರಿ. ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವು ಎಷ್ಟೋ ಜನ ಚೇರ್ಮನ್ರುಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಟ್ಕೊಡು ಬಿಡು, ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ಡಿ ಕೆ ಶಿವಕುಮಾರ್ ಅವರ ಈ ಒಂದು ಶಿಸ್ತು ಇರ್ಬೋದು, ಅನಿವಾರ್ಯತೆ ಇರ್ಬೋದು, ಮುಂದಿನ ಚುನಾವಣೆ ದೃಷ್ಟಿಯಿಂದ ಅವರ ಅಗತ್ಯತೆ ಇರ್ಬೋದು, ಇದೆಲ್ಲ ರಾಹುಲ್ ಗಾಂಧಿ ಅವರಿಗೆ ಕಡಿಮೆ ಆಗಿದೆ ಸರ್, ಅಂದ್ರೆ ಪೂರ್ಣ ಮಟ್ಟದಲ್ಲಿ, ಅಥವಾ ಯಾರಾದ್ರೂ ಬ್ಯಾರಿಕೇಡ್ ಆಗಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ? ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನ ಇಟ್ಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಆ ವಿಶ್ವಾಸ ನಮಗಿದೆ. ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನಂಬಿಕೆ ಅನ್ನೋ ಪದ ಯೂಸ್ ಮಾಡಿದ್ರಿ. ಯಾಕೋ ಕೊಟ್ಟ ಮಾತು ಈ ನಂಬಿಕೆಗೆ ಯಾವುದು ಈಡೇರ್ತಾ ಇಲ್ವಾ? ನಾನು ಹೇಳಿದ್ನಲ್ಲ,